ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಮಾಡ್ತಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಕೇಂದ್ರ ಸಚಿವರು, ಸಂಸದರ ಮೇಲೂ ಕೂಡ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಯಥಾಪ್ರಕಾರ ಮತ್ತೆ ಅಮಾವಾಸ್ಯೆ ಸೂರ್ಯ ಅಂತ ಜರಿದ್ರು. ಸಿಎಂ ಮಾತಿಗೆ ಉಪಮುಖ್ಯಮಂತ್ರಿಗಳು ಕೂಡ ಧ್ವನಿಗೂಡಿಸಿದ್ದಾರೆ. ಸಿಎಂ ಡಿಸಿಎಂ ಮಾತು ಸಹಜವಾಗಿಯೇ ಕಮಲ ನಾಯಕರನ್ನ ಕೆರಳಿಸಿದೆ. ನರೇಂದ್ರ ಮೋದಿ ಇದ್ದಾರಲ್ಲ, ಅಷ್ಟು ಒಳ್ಳೆಯವರಾಗಿ ಕಾಣುತ್ತಾರ, ಅಷ್ಟೇ ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರ ಬದಲಾಗಿ ನೀವೇನ್ ಕಡ್ದು ಕಟ್ಟೆ ಹಾಕಿದ್ರೆ ಅದನ್ನ ರಾಜ್ಯ ಜನತೆಗೆ ತಿಳಿಸಿ. RSS ನವರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತದೆ. ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ, ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೇವೆ, ನೀವು ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದೆ. ಇನ್ನ ಏನು ಉತ್ತರ ಬಂದಿಲ್ಲ. ಗ್ಯಾರಂಟಿ 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 ಅಂತ ಹೇಳ್ಕೊಂಡು ರಾಜ್ಯವನ್ನ ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನ ನಿಮ್ಮ ಹೈಕಮಾಂಡ್ಗೆ ATM ಆಗಿ ಏನ್ ಪರಿವರ್ತನೆ ಮಾಡಿದ್ದೀರಿ, ಇದೇ ಸಾಧನೆ ನಿಮ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೇಂದ್ರ ಸರ್ಕಾರದ ಮೇಲೆ ವಾಕ್ಸಮರ ಶುರು ಮಾಡಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ JDS ಸಂಸದರ ಮೇಲೂ ಸಿಎಂ DCM ಗಿರೋ ಬರೋ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವ ಗಾಂಧಿನಗರ ವಿಧಾನಸಭೆ ಕ್ಷೇತ್ರದಲ್ಲಿ ವೈಟ್ ಟ್ಯಾಪಿಂಗ್ ಸೇರಿದಂತೆ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟರು. ಅದೇ ವೇದಿಕೆಯಲ್ಲೇ ಪ್ರಧಾನಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯ ಬಿಜೆಪಿ ಸಂಸದರಿಗೆ ರಾಜ್ಯದ ಮೇಲೆ ನಯಾ ಪೈಸೆ ಕಾಳಜಿ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ಪ್ರಧಾನಿ ಮೋದಿ ಅವರಿಗೆ ಕರ್ನಾಟಕ ಅಂದ್ರೆ ದ್ವೇಷ. ಈ ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರ, ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ನಮಗೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 11,495 ಕೋಟಿ ರೂಪಾಯಿ ಬರಬೇಕಾಗಿತ್ತು. 1 ರೂಪಾಯಿನೂ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ನೀರಾವರಿ ಪ್ರಾಜೆಕ್ಟು 5,300 ಕೊಡ್ತೀನಿ ಅಂತ 300 ಕೋಟಿ ಕೊಡ್ತೀನಿ ಅಂತೇಳಿ ಈ ಅಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 1 ರೂಪಾಯಿ ಕೊಡಲಿಲ್ಲ. ಅಮಾವಾಸ್ಯೆ ಸೂರ್ಯ, PC ಮೋಹನ್ ಮಾತಾಡಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತೇಳಿ ಕೇಳಕ್ಕಾಗ್ಲಿಲ್ಲ. ಇವ್ರಿಗೆ ಒಂದ್ ದಿನ ಮಾತಾಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ದಮ್ಮಯ್ಯ ಅಂತೀನಿ, HDK ಶೋಭಾ ಸೇರಿ ಎಲ್ಲರನ್ನೂ ಸೋಲಿಸಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೆವು, ನಿಮಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಇಷ್ಟೆಲ್ಲ ಆದ ಮೇಲೆ ಸಿಎಂ ಸಿದ್ದರಾಮಯ್ಯ ಕೋಪ ರಾಜ್ಯ ಬಿಜೆಪಿ ನಾಯಕರ ಮೇಲೆ ತಿರುಗ್ತು. ಅಶೋಕ್, ವಿಜಯೇಂದ್ರ, ಯಡಿಯೂರಪ್ಪ ಎಲ್ಲರೂ ಗ್ಯಾರಂಟಿಗಳನ್ನ ಟೀಕಿಸ್ತಾರೆ. RSS ಮಾಡುವ ಗಿಳಿಪಾಠ ಕೇಳ್ಕೊಂಡು ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ರು. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ, ವಿಜಯೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ. ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ.
RSSನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತನು ರಾಮ, ಕೃಷ್ಣ ಅಂತನು ಕೃಷ್ಣ, ಈ ಥರ ಹೇಳ್ಕೊಡೋದು. ಇಷ್ಟಕ್ಕೆ ಸುಮ್ಮನಾಗದ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ಲೋಕಸಭೆ ಎಲೆಕ್ಷನ್ಗೆ ಮೋದಿ ಮುಖ ನೋಡ್ಕೊಂಡು ವೋಟ್ ಒತ್ತುತ್ತೀರಾ? ಮೋದಿ ಹತ್ರಾನೇ ಹೋಗಿ ಹಣ ಕೇಳಿ ಅಂತ ಜನರ ಮೇಲೆ ಗರಂ ಆದ್ರು. ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಓಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ ಮೋದಿ ಮೋದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು. ಸಂಸದ ತೇಜಸ್ವಿ ಸೂರ್ಯ ಹೆಸರು ಹೇಳದೆ ಅವನೊಬ್ಬ ಖಾಲಿ ಡಬ್ಬ ಅಂದ್ರು. ನಿರ್ಮಲಾ ಸೀತಾರಾಮನ್ ಸೇರಿ ಬೆಂಗಳೂರಿನ 5 ಸಂಸದರು ಬೆಂಗಳೂರಿಗೆ ಕೊಟ್ಟಿದ್ದು ಶೂನ್ಯ. ನಾನೇ ಮೋದಿಯವರ ಹತ್ರ ಹಣ ಕೇಳ್ದೆ, ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ ಅಂದ್ರು. ಸುಮಾರು 113 ಕಿಲೋಮೀಟರ್ ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್. 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನೆಲ್. ಅದಕ್ಕೆ ಟೀಕೆ ಯಾರೊಬ್ಬ MP, ನಾನೇ ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ಬೆಂಗಳೂರು ನಗರದಲ್ಲಿ 5 ಜನ MP ಗೆಲ್ಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ 10 ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಒಂದಿನ ಹೋಗಿ ಒಂದು ಅರ್ಜಿ ಕೊಡ್ಲಿಲ್ಲ MP ಎಮ್ಮೆಗಳು ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡು ಅಂತ ಏನೋ ಕೇಳಿದಾರ ಇವ್ರು? ಯಾರು ಕೇಳಿಲ್ಲ. ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ. ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ, 6ನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಬಂದಾಗ, ನೀವು ಕೊಡಬೇಕು ಸರ್. ಬಾಂಬೆ ಆದ್ಮೇಲೆ, ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ 1.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ. ಇನ್ನ ಏನು ಉತ್ತರ ಬಂದಿಲ್ಲ. ಸಿಎಂ ಡಿಸಿಎಂ ಮಾಡಿದ ಒಂದೊಂದು ಮಾತಿಗೂ ಆರ್ ಅಶೋಕ್, ವಿಜಯೇಂದ್ರ ಉತ್ತರ ಕೊಟ್ರು. ತೇಜಸ್ವಿ ಸೂರ್ಯರನ್ನ ಅಮಾವಾಸ್ಯೆ ಖಾಲಿ ಡಬ್ಬ ಅಂದಿದ್ದಕ್ಕೆ ಅಶೋಕ್ ಗರಂ ಆದ್ರೆ, ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ಲೂಟಿ ಮಾಡ್ತಿದ್ದೀರಾ, 2.5 ವರ್ಷದಲ್ಲಿ ನೀವೇನ್ ಗುಡ್ಡೆ ಹಾಕಿದ್ರಿ ಹೇಳಿ ಅಂತ ವಿಜಯೇಂದ್ರ ಪ್ರಶ್ನೆ ಮಾಡಿದ್ರು. ಗ್ಯಾರಂಟಿ 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 ಅಂತ ಹೇಳ್ಕೊಂಡು ರಾಜ್ಯವನ್ನ ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನ ನಿಮ್ಮ ಹೈಕಮಾಂಡ್ಗೆ ATM ಆಗಿ ಏನು ಪರಿವರ್ತನೆ ಮಾಡಿದ್ದೀರಿ, ಇದೇ ಸಾಧನೆ ನಿಮ್ದು. ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ATM ಆಗಿ ಏನು ಪರಿವರ್ತನೆ ಮಾಡಿದ್ದಾರಲ್ಲ, ಇದೇ ನಿಮ್ಮ ಸಾಧನೆ. ಇವತ್ತು ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ನಮ್ಮ ಸಂಸದರನ್ನ, ಕೇಂದ್ರ ಸರ್ಕಾರನ ಟೀಕೆ ಮಾಡೋದ್ರ ಬದಲಾಗಿ ನೀವೇನ್ ಕಡ್ದು ಕಟ್ಟೆ ಹಾಕಿದ್ರೆ ಅದನ್ನ ರಾಜ್ಯ ಜನತೆಗೆ ತಿಳಿಸಿ. ಯಾರ ಮುಖದಲ್ಲಿ ತೇಜಸ್ ಇದೆ, ಯಾರ ಮುಖದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ, ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ತೇಜಸ್ವಿ ಸೂರ್ಯನು ನನಗನ್ಸ್ತದೆ ರಿಪೀಟ್ ಮಾಡ್ತಾರೆ ತೇಜಸ್ವಿ ಸೂರ್ಯ ಅಂತ ಅಂದ್ಕೊಂಡಿದ್ದೀನಿ. ನಾನು ರಿಪೀಟ್ ಮಾಡಲೇಬೇಕು, ಮಾಡ್ತಾರೆ, ನಾನು ಮಾತಾಡ್ತೀನಿ. ಅವ್ರು ಅದೇ ಮಾತನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ರಾಜ್ಯದಲ್ಲಿ ಅಭಿವೃದ್ಧಿಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ರಾಜಕೀಯ ವಾಗ್ದಾಳಿಗಳು ಶುರುವಾಗಿದೆ. ಇವರನ್ನ ಅವರು ಕಾಲೆಳೆದುಕೊಳ್ಳೋದ್ರಲ್ಲೇ ಕಾಲಹರಣ ಆಗ್ತಿದೆ. ಬಿಜೆಪಿ ಸಂಸದರು ಬೆಂಗಳೂರು ಸೇರಿ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಬಳಿ ಬೇಡಿಕೆಗಳನ್ನು ಇಡುತ್ತಿಲ್ಲ. ನೆರೆ ಪರಿಹಾರ, ಅನುದಾನ ತಾರತಮ್ಯ ಆಗದಂತೆ ಯಾವಾಗ ಒಗ್ಗಟ್ಟಾಗಿ ದನಿ ಎತ್ತುತ್ತಾರೋ ಅಂತ ರಾಜ್ಯದ ಜನನೂ ಕಾಯ್ತಿದ್ದಾರೆ. ಆ ಕಾಲ ಯಾವಾಗ ಬರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.